ಸೊ ವೀಕ್ಷಕರೇ, ವೆಲ್ಕಮ್ ಬ್ಯಾಕ್ ಟು ಅನದರ್ ವಿಡಿಯೋ. ಸದ್ಯ ಈಗ ಏಕಾಏಕಿ ಮಜಾ ಟಾಕೀಸ್ನ ಕ್ಲೋಸ್ ಮಾಡ್ತಿದ್ದಾರೆ. ಅಂದರೆ ಮಜಾ ಟಾಕೀಸ್ ಬಾಗಿಲು ಮುಚ್ಚದೇ ಇರೋದಕ್ಕೆ ಸೃಜನ್ ಲೋಕೇಶರು. ಇದಕ್ಕೆ ಕಾರಣ ಏನು ಗೊತ್ತಾ? ಬನ್ನಿ ಇದರ ಸಂಪೂರ್ಣ ಡೀಟೇಲ್ಸ್ನ ವಿಡಿಯೋದಲ್ಲಿ ನೋಡೋಣ. ವಿಡಿಯೋ ನೋಡುವ ಮುಂಚೆ ನೀವೇನಾದರೂ ಇನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಸೃಜನ್ ಲೋಕೇಶ್ ನೇತೃತ್ವದ ಮಜಾ ಟಾಕೀಸ್ ಸೀಸನ್ 2 ಇದೇ ಶನಿವಾರ ಭಾನುವಾರ ಮುಕ್ತಾಯ ಆಗುತ್ತೆ. ಇದೇ ಶನಿವಾರ ಭಾನುವಾರ ಗ್ರ್ಯಾಂಡ್ ಫಿನಾಲೆ ಸಂಚಿಕೆಗಳು ಪ್ರಸಾರ ಆಗಿದೆ. ಅದಂಗೆ ದಿಢೀರನೆ ಯಾಕೆ ಮಜಾ ಟಾಕೀಸ್ ಎಂಡ್ ಮಾಡ್ತಿದ್ದಾರೆ ಗೊತ್ತಾ? ಬಿಗ್ ಬಾಸ್ ಕನ್ನಡ ಸೀಸನ್ 11 ಕಾರ್ಯಕ್ರಮ ಮುಗಿತಿದ್ದಂಗೆ ಕಲರ್ಸ್ ಕನ್ನಡದಲ್ಲಿ ಮಜಾ ಟಾಕೀಸ್ ಸೀಸನ್ 2 ಈಗ ಆರಂಭ ಆಗಿತ್ತು. ಇನ್ನು ಶನಿವಾರ ಭಾನುವಾರ ಬಂತಂದ್ರೆ ಸಾಕು, ಇಲ್ಲಿ ಸೃಜನ್ ಲೋಕೇಶ್ ಅವರು ಮತ್ತೆ ಯೋಗರಾಜ್ ಭಟ್ ಅವರು ಮಜಾ ಟಾಕೀಸ್ ಮೂಲಕ ಕನ್ನಡಿಗರಿಗೆ ಕಾಮಿಡಿ ಇಂಜೆಕ್ಷನ್ ಕೊಡ್ತಿದ್ರು. ಆದ್ರೆ ಇದೀಗ ಮಜಾ ಟಾಕೀಸ್ ಎಂಡ್ ಆಗ್ತಿದೆ. ಮಜಾ ಟಾಕೀಸ್ ಇದೆ ವಾರಾಂತ್ಯದಲ್ಲಿ ಶುಭಂ ಬೋರ್ಡ್ ಕೂಡ ಬೀಳ್ತಿದೆ. ಇನ್ನಿದು ಒಂದ್ ಕಡೆ ಅಚ್ಚರಿ ಕೂಡ ಮೂಡಿಸುತ್ತೆ. ಆಲ್ಮೋಸ್ಟ್ ನೀವು ನೋಡಿರುವುದು ಸೃಜನ್ ಲೋಕೇಶ್ ಸಾರಿಸ್ತಿದ್ದ ಮಜಾ ಟಾಕೀಸ್ ನ ನೋಡಕ್ಕೆ ಇಲ್ಲಿ ಆ ಕಾರ್ಯಕ್ರಮ ನೋಡಬೇಕು ಅಂತಾನೆ ಇದಕ್ಕೆ ಹಲವಾರು ಜನ ಫ್ಯಾನ್ ಬೇಸ್ ಕೂಡ ಇದೆ. ಮಜಾ ಟಾಕೀಸ್ ನೋಡಲು ಇಲ್ಲಿ ಸ್ವಲ್ಪ ಜನ ಕಾದು ಕೂಡ ಕುಳಿತಿರ್ತಾರೆ. ಮಜಾ ಟಾಕೀಸ್ ಬಂದ್ರೆ ಸಾಕು, ನಮ್ಮ ಚಿತ್ರಗಳ ಪಬ್ಲಿಸಿಟಿ ಚೆನ್ನಾಗಿ ಮಾಡಬಹುದು, ಮನೆ ಮನೆಗೂ ನಮ್ಮ ಸಿನಿಮಾನ ರೀಚ್ ಆಗಬಹುದು ಅಂತ ಲೆಕ್ಕಾಚಾರ ಹಾಕುವ ಕೆಲವು ನಿರ್ಮಾಪಕರು ಕೂಡ ಇದ್ದಾರೆ. ಹೀಗಿದ್ರು ಕೂಡ ಈ ಬಾರಿ ಮಜಾ ಟಾಕೀಸ್ ಕಾರ್ಯಕ್ರಮ ಬಹು ಬೇಗನೆ ಎಂಡ್ ಆಗ್ತದೆ. ಆದರೆ ಇಲ್ಲಿ ಇಷ್ಟು ಬೇಗನೆ ಮಜಾ ಟಾಕೀಸ್ ಸೀಸನ್ 2 ಏನಕ್ಕೆ ಎಂಡ್ ಆಗ್ತಿದೆ ಅಂತಂದ್ಬಿಟ್ಟು ವಾಹಿನಿಯಾಗಲಿ ಅಥವಾ ಮಜಾ ಟಾಕೀಸ್ ತಂಡವಾಗಲಿ ಬಾಯ್ ಬಿಟ್ಟಿಲ್ಲ. ಮಜಾ ಟಾಕೀಸ್ ಸೀಸನ್ 1 ನೋಡೋಕ್ಕೆ ತುಂಬಾ ಜನ ಇಲ್ಲಿ ಕಾದು ಕುಳಿತಿದ್ರು. ಅದೇ ಒಂದು ಇವಾಗ ಇಂಟೆನ್ಷನ್ ಇಟ್ಕೊಂಡ್ಬಿಟ್ಟು ಈಗ ಮಜಾ ಟಾಕೀಸ್ ಸೀಸನ್ 2 ಕೂಡ ಸ್ಟಾರ್ಟ್ ಮಾಡಿದ್ರು. ಹಲವಾರು ಜನ ಹೊಸ ಪ್ರತಿಭೆಗಳನ್ನ ಅದರಲ್ಲಿ ಹಾಕೊಂಡಿದ್ರು. ನೀವು ನೋಡಿರ್ಬೋದು ಸೋಷಿಯಲ್ ಮೀಡಿಯಾದಲ್ಲಿ ಯಾರ್ಯಾರು ಅತಿ ಹೆಚ್ಚು ಇಲ್ಲಿ ಪ್ರಖ್ಯಾತಿ ಹೊಂದಿದ್ದಾರೆ. ಮತ್ತೆ ಇಲ್ಲಿ ಹಳೆ ಟೀಮ್ನ ಆಲ್ಮೋಸ್ಟ್ ಬಿಟ್ಟು ಹೊಸ ಟೀಮ್ನೊಂದಿಗೆ ಇಲ್ಲಿ ಸೃಜನ್ ಲೋಕೇಶ್ ಅವರು ಬಂದಿದ್ರು. ಆದರೆ ಈ ಒಂದು ಮಜಾ ಟಾಕೀಸ್ ಸೀಸನ್ 2ಗೆ ಇಲ್ಲಿ ಕಡಿಮೆ TRP ಬಂದಿರೋ ಕಾರಣ ಈ ಒಂದು ಶೋನ ಎಂಡ್ ಮಾಡ್ತಿರಬಹುದು ಅಂತಂದ್ಬಿಟ್ಟು ಎಲ್ಲರೂ ಕೂಡ ಇಲ್ಲಿ ಲೆಕ್ಕಾಚಾರ ಹಾಕಿದ್ದಾರೆ. ಈ ಒಂದು ರೀಸನ್ ಕೂಡ ಇರ್ಬೋದು. ಆಲ್ಮೋಸ್ಟ್ ನೀವು ನೋಡ್ಬೋದು ಸರಿಗಮಪ ರಿಯಾಲಿಟಿ ಶೋ ಇರ್ಬೋದು, ಅದು ಕೂಡ ಅತಿ ಹೆಚ್ಚು TRPನ ಪಡ್ಕೊಂತು. ಮತ್ತು ಇಲ್ಲಿ ಬಾಯ್ಸ್ ವರ್ಸಸ್ ಗರ್ಲ್ಸ್ ರಿಯಾಲಿಟಿ ಶೋ ಕೂಡ ಹೌದು, ಅದು ಕೂಡ ಬೇಗನೆ ಎಂಡ್ ಆಯಿತು, ತುಂಬ ಬೇಗ ಸ್ಟಾರ್ಟ್ ಆಯಿತು, ಅದು ಕೂಡ ಎಂಡ್ ಆಯಿತು. ಈಗ ಇಲ್ಲಿ ಮಜಾ ಟಾಕೀಸ್ ಸೀಸನ್ 2 ಕೂಡ ಇಲ್ಲಿ ಎಂಡ್ ಆಗ್ತದೆ. ಟಾಕಿಂಗ್ ಸ್ಟಾರ್ ಸೃಜನ್ ಲೋಕೇಶ್ ಅವರು ಇದ್ರೆ ಸಾಕು, ಒನ್ ಲೈನ್ ಪಂಚಿಗೇನು ಕಮ್ಮಿ ಇಲ್ಲ. ಹೀಗಾಗಿ ಮಜಾ ಟಾಕೀಸ್ ಶೋಗೆ ಭರ್ಜರಿ TRPನ ನಿರೀಕ್ಷೆ ಮಾಡ್ತಿದ್ರು. ಆದರೆ ಈ ಬಾರಿ ಅವ್ರು ಎಷ್ಟು ನಿರೀಕ್ಷೆ ಇಟ್ಕೊಂಡಿದ್ರು ಅಷ್ಟೊಂದು TRP ಮಜಾ ಟಾಕೀಸ್ ಶೋಗೆ ಬಂದಿಲ್ಲ. ಕಡಿಮೆ TRP ಬರೋತಿರೋ ಕಾರಣ ಮಜಾ ಟಾಕೀಸ್ ಸೀಸನ್ 2 ಶೋನ ಎಂಡ್ ಮಾಡಲಾಗ್ತದೆ ಅಂತಂದ್ಬಿಟ್ಟು ಈಗ ಅಲ್ಲಿ ಇಲ್ಲಿ ಮಾತಾಡ್ತಿದ್ದಾರೆ. ಸೊ ವೀಕ್ಷಕರೇ, ನಿಜವಾದ ಕಾರಣ ಏನು ಅಂತ ಗೊತ್ತಿಲ್ಲ. ಆದರೆ ಇಲ್ಲಿ ಕಡಿಮೆ TRP ಬಂದಿರೋ ಕಾರಣ ಇದನ್ನ ಈ ಒಂದು ಶೋನ ಇಲ್ಲಿ ಆಲ್ಮೋಸ್ಟ್ ಬೇಗ ಮುಗಿಸ್ತಿದ್ದಾರೆ ಅಂತ ಅಂದ್ಬಿಟ್ಟು ಹೇಳ್ತಾರೆ. ಈ ಒಂದು ವಿಚಾರದ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯ ಏನಿದೆ ಅನ್ನೋದನ್ನ ಮಿಸ್ ಮಾಡದೆ ಕಮೆಂಟ್ ಮೂಲಕ ತಿಳಿಸಿ. ಮುಂದಿನ ವಿಡಿಯೋದೊಂದಿಗೆ ಮತ್ತೆ ಸಿಗೋಣ.